ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತಿದ್ದೀನಿ. ನಿಮ್ಮ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ನಡೆಸ್ತಿರ್ತೀರಾ, ಹೌದಾ? ನಿಮಗೆಲ್ಲ ಗೊತ್ತೇ ಇದೆ, ಇವಾಗ ನೀವು ಪರೀಕ್ಷೆಗೆ ಹತ್ತಿರ ಬರ್ತಿದ್ದೀರಾ, ಹೌದಾ? ಸೊ ನಿಮ್ಮ ಸ್ಕೂಲ್ಗಳಲ್ಲಿ ಪ್ರೀ ಬೋರ್ಡ್ ಎಕ್ಸಾಮ್ಸ್ ಆಗಿರಬಹುದು, ಫ್ರೀಕ್ವೆಂಟಾಗಿ ನಡೆಯುವಂಥ ಟೆಸ್ಟ್ಗಳಾಗಿರಬಹುದು, ಎಲ್ಲದಕ್ಕೂ ನಿಮ್ಮ ತಯಾರಿ ಜೋರಿರುತ್ತೆ. ನೀವು ಕಂಪ್ಲೀಟಾಗಿ ಬ್ಯುಸಿ ಆಗಿರ್ತೀರ, ಹೌದಾ? ಸೊ ಎಲ್ಲರಿಗೂ ಇವಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಏನು ಒಳ್ಳೆ ಸ್ಕೋರ್ ಮಾಡೋದು, ಹೌದಾ? ಇದೇ ನಿಮ್ಮ ಏನಂತ ಹೇಳ್ತೀವಿ ಇವಾಗ ನಿಮ್ಮ ಸದ್ಯದ ಗುರಿ. ಹಾಗಿದ್ರೆ ನಿಮ್ಮ ಈ ಎಕ್ಸಾಮಿನೇಷನ್ ಟೈಮಲ್ಲಿ ನಿಮಗೆ ಬಿಡುವು ಸಿಕ್ಕಾಗ ಈ ಒಂದು ವಿಡಿಯೋನ ನೋಡಿದ್ರಿ ಅಂದರೆ ನಿಮಗೆ ಅಂದರೆ ಎಕ್ಸಾಮಿನೇಷನ್ ವೈಸ್ ನೋಡಿದಾಗ ಯಾವ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಸ್ಕೋರ್ ಮಾಡೋದಕ್ಕೆ, ಸ್ಪೆಷಲಿ ಇಫ್ ಐ ಟಾಕ್ ಅಬೌಟ್ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ 95+ ಸ್ಕೋರ್ ಮಾಡೋದಕ್ಕೆ ನಾವು ಏನನ್ನ ತಿಳ್ಕೊಂಡಿರಬೇಕು, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಲ್ಲಿದ್ದೀನಿ. ಓಕೆ, ಸೊ ಏನು ದೊಡ್ಡದಾಗಿ ನಾನೇನು ವಿಷಯಗಳನ್ನು ಇಲ್ಲಿ ಹೇಳ್ತಿಲ್ಲ, ಎಲ್ಲ ಸಿಂಪಲ್ಲೇ ನಿಮಗೆ ಗೊತ್ತಿರೋದೆ. ಬಟ್ ಹಿಂಗೆ ಮಾಡ್ರಿ ಅಂತ ಗೈಡ್ ಮಾಡೋದಷ್ಟೇ ಕೆಲಸ. ನಿಮ್ಮಲ್ಲೇ ಎಲ್ಲ ಇರುತ್ತೆ. ಟ್ಯಾಲೆಂಟ್ ಈಸ್ ಯುವರ್ಸ್, ಎಫರ್ಟ್ ಈಸ್ ಯುವರ್ಸ್, ಎಲ್ಲವೂ ನಿಮ್ಮದೇ. ಕಡೆಗೆ ರಿಸಲ್ಟು ಕೂಡ ನಿಮಗೆ ಬರೋವಂಥದ್ದು. ಇಲ್ಲಿ ಏನು ಅಂದರೆ ಹೀಗಲ್ಲ ಹೀಗೆ ಮಾಡ್ರಿ ಅಂತ ಹೇಳೋದಷ್ಟೇ ನಮ್ಮ ಕೆಲಸ. ಅರ್ಥ ಆಯ್ತಾ? ಬಿಕಾಸ್ ಎಲ್ಲವೂ ನಿಮ್ಮ ಪ್ರಯತ್ನದಿಂದನೇ ನಡೆಯುವಂಥದ್ದು. ನೆನ್ಪಿಟ್ಕೊಳ್ಳಿ. ಹಾಗಾಗಿ ಹೇಳೋದು, ಎಲ್ಲರೂ ಎಲ್ಲ ಹೇಳ್ತಾರೆ, ಬಟ್ ಕಡೆಯದಾಗಿ ಎಫರ್ಟ್ ಆಗಿರಬಹುದು ಅಥವಾ ಕಾನ್ಫಿಡೆನ್ಸ್ ಆಗಿರ್ಬೋದು, ಎಲ್ಲ ನಿಮ್ಮ ಕಡೆಯಿಂದ ಹೊರಗೆ ಬರಬೇಕು, ಹೌದಾ? ಸೊ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ. ಬೇರೆಯವ್ರ ಕಾನ್ಫಿಡೆನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ. ನನ್ನ ಕಾನ್ಫಿಡೆನ್ಸ್ ಮಾತ್ರ ಇಲ್ಲಿ ನನಗೆ ವರ್ಕ್ ಆಗುತ್ತೆ, ಅವ್ರ ಕಾನ್ಫಿಡೆನ್ಸ್ ಅವ್ರಿಗೆ ವರ್ಕ್ ಆಗುತ್ತೆ, ಹೌದಾ? ಸೊ ಹಾಗಾಗಿ ವಿಷಯಗಳನ್ನು ತಿಳ್ಕೊಳ್ರಿ, ಅದೇ ರೀತಿ ಅದನ್ನ ಪಾಲಿಸೋದಕ್ಕೆ ನೀವು ಪ್ರಯತ್ನ ಪಡ್ರಿ. ಆವಾಗ ಏನಾದರೂ ಏನಾದರೂ ತಿಳ್ಕೊಂಡ್ರಿ ಅಂದರೆ ಅದರಿಂದ ಏನಾದರೂ ನಿಮಗೆ ಉಪಯೋಗ ಆಗುತ್ತೆ. ಸೊ ಹಾಗಿದ್ರೆ ಟಾಪಿಕ್ ಕಡೆಗೆ ಬರೋಣ. ಈಗ ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ಯಾವ ರೀತಿ ಕ್ವಿಕ್ಕಾಗಿ ನಾವು ನಮ್ಮ ಸ್ಟ್ರೆಂಗ್ತು, ವೀಕ್ನೆಸ್ಗಳು ಇವುಗಳನ್ನೆಲ್ಲ ನಾವು ತಿಳ್ಕೊಂಡು ಒಳ್ಳೆ ಸ್ಕೋರ್ ಮಾಡೋದು ಹೇಗೆ, ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಕೆ, ಮೊದಲನೇ ಕೆಲಸ ಏನು ಅಂದರೆ ಮಾಸ್ಟರ್ ದ ಸಿಲೆಬಸ್. ಮಾಸ್ಟರ್ ದ ಸಿಲೆಬಸ್ ಅಂದರೆ ಏನು ನೋಡಿ. ನಿಮಗೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತೀರಿ, ಟೆಕ್ಸ್ಟ್ ಬುಕ್ ಒಳಗೆ ನಿಮಗೆ ಕಂಟೆಂಟ್ ಇರ್ತದೆ, ಹೌದಾ? ಸಿಲೆಬಸ್ ಇರುತ್ತೆ. ಸೊ CBSE ಮಕ್ಕಳಿಗೆ ಕೆಲವೊಂದು ಚಾಪ್ಟರ್ಸ್ಗಳೆಲ್ಲ ಆಲ್ಮೋಸ್ಟ್ ಸೇಮ್, ಬಟ್ ಕಾನ್ಸೆಪ್ಟ್ ವೈಸ್ ಬಂದಾಗ CBSE ಮಕ್ಕಳಿಗೆ ಕೆಲವೊಂದು ಇರುತ್ತೆ, SSLC ಮಕ್ಕಳಿಗೆ ಕೆಲವೊಂದು ಎಲ್ಲವೂ ಇರುತ್ತೆ ಆಲ್ಮೋಸ್ಟು. ಬಟ್ SSLC ಮಕ್ಕಳಿಗೆ ಇರುವಂಥದ್ದು CBSE ಮಕ್ಕಳಿಗೆ ಕೆಲವೊಂದು ಇರಲ್ಲ. ರಿಡಕ್ಷನ್ ಆಗಿದೆ, ಇದು ಗೊತ್ತಿರೋದೆ, ಹೌದಾ? ಈ ರೀತಿ ಸ್ವಲ್ಪ ಕಾನ್ಸೆಪ್ಷುಯಲ್ ವೈಸ್ ಡಿಫರೆನ್ಸ್ ಬರಬಹುದು ಹೊರತು ಚಾಪ್ಟರ್ಗಳಂತೂ ಆಲ್ಮೋಸ್ಟ್ ಸೇಮ್, ಹೌದಾ? ಸರಿ, ಈಗ ನೀವು ಈ ಚಾಪ್ಟರು ಇನ್ನೊಂದು ಮತ್ತೊಂದು ಸ್ಟೇಟ್ ಬೋರ್ಡು, CBSE ಬೋರ್ಡು ಸೆಕೆಂಡರಿ. ಆದರೆ ಎಲ್ಲರಿಗೂ ನಾವು ಯೂಸ್ ಮಾಡುವಂಥ ಏಕೈಕ ಗ್ರಂಥ ಯಾವುದು? NCERT, ಹೌದಾ? ಸೊ NCERT ಅಂತೂ ಎಲ್ಲರೂ ಯೂಸ್ ಮಾಡ್ತೀರಿ. ಸೊ ನೀವೇನು ಮಾಡಬೇಕು ಮೊದಲನೇದಾಗಿ ಅಂದರೆ ಈ NCERT ಸಿಲೆಬಸ್ನಲ್ಲಿ ಸ್ಪೆಷಲಿ ನಾನು ಆವಾಗಲೇ ಹೇಳಿದೆ, ಇವಾಗಲೂ ಹೇಳ್ತಿದ್ದೀನಿ, ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಿರೋದು. ಸೊ ಇದನ್ನು ಮ್ಯಾಥಮೆಟಿಕ್ಸಿಗೂ ಅಪ್ಲೈ ಮಾಡ್ಬೋದು, ಬೇರೆ ಬೇರೆ ಸಬ್ಜೆಕ್ಟ್ಸಿಗೂ ನೀವು ಅಪ್ಲೈ ಮಾಡಿರಿ. ಬಟ್ ಮ್ಯಾಥಮೆಟಿಕ್ಸ್ ಅಂತಲೇ ಯಾಕೆ ತೊಗೊಂಡೆ ಅಂದರೆ ಇಲ್ಲಿ ನಾವು ಪ್ಯೂರ್ ಆಗಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ ಪ್ರಾಬ್ಲಮ್ ಸಾಲ್ವಿಂಗೇ ಜಾಸ್ತಿ ಒತ್ತು ಕೊಡೋದು, ಹೌದಾ? ಬೇರೆ ಸಬ್ಜೆಕ್ಟ್ಸಲ್ಲಿ ಓದೋದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ. ಹಾಗಾಗಿ ನಾನು ಸ್ಪೆಷಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸರಿ, ಈಗ NCERT ಅಂತ ಬಂದಾಗ ನೀವೇನು ಮಾಡಬೇಕು? ಮೊದಲು ಇದರಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ ಹಾಗೆ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಥರೋ ಆಗ್ರಿ. ಫಸ್ಟು ಆ ಕೆಲಸ ಮಾಡಿರಿ. ಏನು ಮಾಡ್ತೀರಿ? ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಕಲೀರಿ, ಅರ್ಥ ಮಾಡ್ಕೊಂಡು ಕಲೀರಿ. ಯಾವುದೇ ಕಾರಣಕ್ಕೂ ಮಾಸ್ಟರ್ ದ ಸಿಲೆಬಸ್ ಅಂದರೆ ನೀವು ಗಟ್ ಮಾಡಿ, ಅಂದರೆ ಬೈಹಾರ್ಟ್ ಮಾಡಿ, ಬಾಯ್ಪಾಠ ಮಾಡಿ ಖಂಡಿತ ಮ್ಯಾಥಮೆಟಿಕ್ಸಲ್ಲಿ ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೆಮೊರೈಸ್ ಮಾಡೋದ್ರ ಬದಲು ಆದಷ್ಟು ಪ್ರತಿಯೊಂದು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ಮುಲಾಸ್ಗಳನ್ನು ನನಗೆ ಗೊತ್ತು, ತುಂಬ ಜನ ಕೇಳೋದೇ ಫಾರ್ಮುಲಾಸ್ಗಳು. ಮ್ಯಾಮ್ ಫಾರ್ಮುಲಾಸ್ಗಳನ್ನು ಏನು ಮಾಡೋದು, ಎಷ್ಟು ಅಂತ ನೆನ್ಪಿಡೋದು? ನೋಡಿ, ಯಾವುದನ್ನು ನೀವು ಪದೇ 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 ನೋಡ್ತಿರ್ತೀರ, ನೀವು ಮರ್ತು ಹೋಗ್ತೀರಾ? ಇಲ್ಲ. ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾವುದಾದ್ರೂ ಒಂದು ಸೀರಿಯಲ್ ಇರ್ತದೆ, ಸೀರಿಯಲ್ ಒಳಗೆ ಇರೋರನ್ನ, ಸೀರಿಯಲ್ ಒಳಗೆ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನೀವೇನು ಮಾಡ್ತೀರಾ? ದಿನಾ ನೋಡ್ತಿರ್ತೀರ ಅವ್ರ ಮೂತಿಗಳನ್ನು, ಅವ್ರ ಮುಖಗಳನ್ನು.
ನೀವು ಮರಿತೀರಾ ಟಕ್ಕಂತ ಇಲ್ಲ, ಯಾಕೆಂದರೆ ಪ್ರತಿದಿನ ಅವ್ರ ಮುಖಗಳು ನೋಡ್ತಿರ್ತೀರ. ಹೌದಾ? ನೀವು ಸೀರಿಯಲ್ ನೋಡಬೇಡ್ರಿ ಅಂತಲೇ ನಾನು ಹೇಳೋದು, ಎಕ್ಸಾಂಪಲ್ ಹೇಳಿದ್ದು. ಹೌದಾ? ಹೌದೋ ಅಲ್ವೋ? ಹಾಂ, ಹೀಗೆ ನೀವು ಯಾವುದನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು ಅಂತ ಆಸೆ ಪಡ್ತೀರಲ್ಲ, ಅದನ್ನೇನು ಮಾಡಬೇಕು, ಎಲ್ಲಿ ನೋಡಿದ್ರೂ ನಿಮಗೆ ಅದೇ ಕಾಣಬೇಕು. ಹೌದಾ? ಇದಕ್ಕೇನು ಮಾಡೋದು? ಹೌದು, ಎಲ್ಲಿ ನೋಡಿದ್ರೂ ಅಲ್ಲೇ ಕಾಣಬೇಕಂದ್ರೆ ಅದೇನು ಮ್ಯಾಜಿಕಾ? ಇಲ್ಲ. ಚಿಕ್ಕ 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 ನೋಟ್ಸ್ಗಳನ್ನು ಬರೆದು ಇಟ್ಕೊಳ್ರಿ ಗೋಡೆಗಳಿಗೆ. ಯಾವಾಗಿಲ್ಲಲ್ಲ, ಎಕ್ಸಾಮ್ ಟೈಮ್ನಾಗೆ ಈ ಒಂದು ಕೆಲಸ ಮಾಡಿರಿ. ಫಾರ್ಮುಲಾಸ್ಗಳನ್ನು ಚಿಕ್ಕ ಚಿಕ್ಕದು ಚಾಪ್ಟರ್ ವೈಸು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವೆಲ್ಲೇ ನೋಡಿದ್ರೂ ನಿಮಗೆ ಆ ಫಾರ್ಮುಲಾಸ್ಗಳು ಕಾಣಿಸ್ತಿರ್ಬೇಕು. ಓಡಾಡಿದರೆ ಆ ಕಡೆಯಿಂದ ಈ ಕಡೆ ಬಂದರೆ ಗೋಡೆ ನೋಡಿದಾಗ ನಿಮಗೆ ಅದೇ ಕಾಣಬೇಕು. ಆ ರೀತಿ ಮಾಡಿಟ್ಕೊಳ್ರಿ. ಎಲ್ಲಿ ನೋಡಿದ್ರೂ ನಿಮಗೆ ಫಾರ್ಮುಲಾಸ್ಗಳು ಕಾಣಬೇಕು. ನೀವು ಒಂದು ವೇಳೆ ನೀವು ಓದ್ತಿಲ್ಲ, ಸುಮ್ಮನೆ ಅಡ್ಡಾಡ್ತಿದ್ದೀರಿ, ಅದನ್ನು ನೋಡಿದ ತಕ್ಷಣ ಹೌದಲ್ಲ, ಈ ಫಾರ್ಮುಲಾ ನಾನು ಒಂದು ಸಲ ನೆನಪು ಮಾಡ್ಕೋಬೇಕು, ನೆನಪಾಗ್ತದೆ. ಹೌದಾ? ಸೊ ಒಂದು ವೇಳೆ ಮರ್ತೀರಾ, ಇನ್ನೊಮ್ಮೆ ಜ್ಞಾಪಕಕ್ಕೆ ಬರ್ತದೆ. ಹೌದಾ? ಸೊ ನಿಮಗೆ ಇದು ಖಂಡಿತ ಹೆಲ್ಪ್ಫುಲ್. ಈ ಒಂದು ಟ್ರಿಕ್ ಮಾತ್ರ ಚಿಕ್ಕ ಚಿಕ್ಕ ಸ್ಟಿಕ್ಕಿ ನೋಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಯೂಸ್ ಮಾಡ್ಬೋದು. ಅಲ್ಲಲ್ಲಿ ನೀವು ಇದನ್ನು ಬಳಸ್ಕೊತಾ ಹೋಗಿ. ಏನು ಮಾಡ್ತೀರಾ? ಫಾರ್ಮುಲಾಸ್ಗಳನ್ನು ಬರ್ಕೊಳ್ರಿ. ಹಾಗೆ ತುಂಬ ಜನ ಮಕ್ಕಳಿಗೆ ಈ ಒಂದು ಕನ್ವರ್ಷನ್ಸ್, ಕಿಲೋಮೀಟರಿಂದ ಮೀಟರಿಗೆ, ಮೀಟರಿಂದ ಸೆಂಟಿಮೀಟರಿಗೆ, ಹೌದಾ? ಸೊ ಈ ಯೂನಿಟ್ಸ್ಗಳನ್ನು ಹೇಗೆ ನಾವು ಕನ್ವರ್ಟ್ ಮಾಡೋದು ಅನ್ನೋವಂಥದ್ದು ತುಂಬ ಜನ ಮಕ್ಕಳಿಗೆ ಏನಂತ ಹೇಳ್ತೀನಿ, ತುಂಬ ಕನ್ಫ್ಯೂಷನ್ಸ್ ನಿಮಗೆ. ಹೌದಾ? ಇದನ್ನೂ ಕೂಡ ನೀವು ಒಂದು ಕಡೆ ಬರೆದಿಟ್ಕೋಬಹುದು. 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ ಬರೆದಿಟ್ಕೊಳ್ಳಿ. ಯಾಕೆ ಬರೆದಿಟ್ಕೋಬೇಕು? ಯಾಕೆಂದರೆ ನಿಮ್ಮ ಕ್ಯಾಲ್ಕುಲೇಷನಲ್ಲಿ ನಿಮಗೆ ಗೊತ್ತೇ ಇದೆ, ಕೆಲವೊಂದು ಚಾಪ್ಟರ್ಸ್ಗಳಲ್ಲಿ ಅತಿ ಹೆಚ್ಚು ನೀವು ಈ ಒಂದು ಕ್ಯಾಲ್ಕುಲೇಷನ್ಸ್ಗಳಲ್ಲಿ ಕನ್ವರ್ಷನ್ಸ್ಗಳನ್ನು ಮಾಡೋದು ನಿಮಗೆ ಗೊತ್ತಿರೋದೆ. ಸೊ ಹಾಗಾಗಿ ಯಾವುದು ಅತಿ ಹೆಚ್ಚು ಮುಖ್ಯನೋ ಅಷ್ಟೇ ಅಲ್ಲದೆ ಅದು ತಲೆಯಲ್ಲಿ ಯಾವುದು ಉಳಿಯೋದಿಲ್ವೋ ಅದನ್ನು ಸ್ಟಿಕ್ಕಿ ನೋಟ್ಸ್ ಅಲ್ಲಲ್ಲಿ ವಾಲ್ಸ್ಗಳಿಗೆ, ಅಂದರೆ ಈ ಒಂದು ಗೋಡೆಗಳಿಗೆ ಹಚ್ಚಿರ್ರಿ. ದಿನಾ ಅದನ್ನು ನೋಡ್ತಿರ್ರಿ. ನಾನು ನಿಮಗೆ ಏನಂತ ಹೇಳ್ತೀನಿ, ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಚಾಲೆಂಜು ಮಾಡ್ತೀನಿ, ಖಂಡಿತ ನೀವು ಮರೆಯಲ್ಲ. ಹೌದಾ? ಓಕೆನಾ? ಸೊ ಇದು ಮಾಡ್ಬೋದಲ್ಲ? ಓಕೆ. ಸೊ ಇದು ಚಿಕ್ಕ ಒಂದು ಶಾರ್ಟ್ ಟ್ರಿಕ್ ಆಯಿತು. ಯಾವ ರೀತಿ ಮರಿದೆ ಫಾರ್ಮುಲಾಸ್ಗಳನ್ನು ಹಾಗೆ ಯೂನಿಟ್ಸ್ಗಳನ್ನು ಮರಿದೆ ನಾವು ನಮ್ಮ ತಲೆಯಲ್ಲಿ ಇಟ್ಕೋಬಹುದು ಅಂದರೆ ಈ ರೀತಿ ಮಾಡ್ಬೋದು. ಇನ್ನು ಚಾಪ್ಟರ್ ವೈಸ್ ಅಂತ ಬಂದಾಗ ಖಂಡಿತ NCERT ಫಸ್ಟ್ ನಿಮ್ಮ ಪ್ರಾಮುಖ್ಯತೆ ಆಗಿರಬೇಕು. CBSE ಆಗಲಿ, SSLC ಮಕ್ಕಳೇ ಆಗಲಿ. ಅದರಲ್ಲಿ ಎಕ್ಸಾಂಪಲ್ ಎಕ್ಸಸೈಸ್ನ ತರೋದ್ರ ನೆಕ್ಸ್ಟು. ಇವಾಗ ಆಲ್ರೆಡಿ ನಿಮಗೆ ಎಕ್ಸಾಮ್ ಹತ್ರ ಬರ್ತಿದ್ದು. ಹೌದಾ? ಏನು ಮಾಡ್ತೀರಾ ನೆಕ್ಸ್ಟು ಅಂದರೆ PYQಗಳನ್ನು ಸಾಲ್ವ್ ಮಾಡ್ತೀರಾ. ಏನು PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀರಾ. ಓಕೆ, ಹೆಂಗೆ ಸಾಲ್ವ್ ಮಾಡೋದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅಂದರೆ, ನೀವು ಇಮ್ಯಾಜಿನ್ ಮಾಡ್ತಿದ್ದೀರಾ ಏನಂತ ಅಂದರೆ, ನೀವು ಆಲ್ರೆಡಿ ಪರೀಕ್ಷೆಯಲ್ಲಿ ಕೂತಿದ್ದೀರಾ, ಪರೀಕ್ಷೆ ಹಾಲಲ್ಲಿದ್ದೀರಾ. ಪರೀಕ್ಷೆಗೆ ಎಷ್ಟು ಟೈಮು? 3 ತಾಸು. ಆ 3 ತಾಸು ಟೈಮನ್ನು ನೀವು ಈ ಒಂದು ಟೈಮಲ್ಲಿ ಯಾವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಕೂತಿರ್ತೀರಲ್ಲ, ಅಷ್ಟೇ ಸ್ಟ್ರಿಕ್ಟಾಗಿ ಸೊಲ್ಯೂಷನ್ ನೋಡದೆ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿರಿ. ಅದಕ್ಕೆ ಸ್ಟಾಪ್ ವಾಚ್ ಯೂಸ್ ಮಾಡಿರಿ, ಮೊಬೈಲನ್ನು ಬಳಸಬೇಡ್ರಿ. ಸ್ಟಾಪ್ ವಾಚನ್ನು ಯೂಸ್ ಮಾಡಿಕೊಂಡು 3 ತಾಸಲ್ಲಿ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ಇದರಿಂದ ಏನು ಪ್ರಯೋಜನ ಗೊತ್ತಾ? ಕೇಳಿಸ್ಕೊಳ್ರಿ. ಇದರಿಂದ ಏನು ಪ್ರಯೋಜನ ಅಂದರೆ, ನಿಮಗೆ ನಿಮ್ಮ ಸ್ಟ್ರೆಂಗ್ತ್ ಹಾಗೆ ನಿಮ್ಮ ವೀಕ್ನೆಸ್ಗಳ ಬಗ್ಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಅಂದರೆ ಯಾವ ಚಾಪ್ಟರಿಂದ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಾನು ಜಾಸ್ತಿ ಎಡುತ್ತಿದ್ದೀನಿ, ನನಗೆ ಯಾವುದು ಅರ್ಥ ಆಗಿಲ್ಲ ಅನ್ನೋದನ್ನು ನೀವು ತಿಳ್ಕೊಳ್ಳೋದಕ್ಕೆ ನಿಮಗೆ ಇದು ಸಹಾಯ ಮಾಡ್ತದೆ. ಹಾಗೆ ಯಾವುದರಲ್ಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಈ ಕೆಲಸ ಮಾಡ್ಬೋದು. ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ಸಾಲ್ವ್ ಮಾಡೋದಕ್ಕೆ ಶುರು ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು. ನಿಮಗೆ ಸೊಲ್ಯೂಷನ್ಗಳು ಕೂಡ ಸಿಗ್ತವೆ. ಇವಾಗ ನಿಮಗೆ ನೋಡಿ, ನಾನು ಸಾಕಷ್ಟು ಸರ್ತಿ ಹೇಳಿದ್ದೀನಿ, ಇವಾಗಲೂ ಹೇಳ್ತೀನಿ, ರಿಸೋರ್ಸಸ್ಗಳ ಕೊರತೆ ಖಂಡಿತ ಇಲ್ಲ. ಯಾವುದು ಬೇಕು, ಏನು ಬೇಕು ಟಕ್ಕಂತ ನಿಮಗೆ ಸಿಗ್ತದೆ. ಕೈಯಲ್ಲಿ ಮೊಬೈಲ್ ಇತ್ತಾ? ಕೈಯಲ್ಲಿ ಮೊಬೈಲ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡ್ಕೋಬೇಕು. ಯಾವುದಕ್ಕೆ? ಸ್ಟಡೀಸಿಗಷ್ಟೇ. ಫಿಲಮಿಗೆ, ಸೀರಿಯಲಿಗೆ, ಕಾರ್ಟೂನ್ಸ್ಗಳಿಗೆ ಜಾಗ ಬೇಡ ಇವಾಗ. ಓಕೆ, ಸೊ ಯಾವುದೇ ಕಾರಣಕ್ಕೂ ಡಿಸ್ಟ್ರ್ಯಾಕ್ಟ್ ಆಗದೆ ಕೇವಲ ನಿಮ್ಮ ಗುರಿ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಖಂಡಿತ ಸೀರಿಯಸ್ನೆಸ್ ಬಂದೇ ಬರುತ್ತೆ. ನಿಮಗೆ ಯಾವಾಗ ಸೀರಿಯಸ್ನೆಸ್ ಕಡಿಮೆ ಆಗುತ್ತೆ ಅನಿಸುತ್ತಲ್ಲ, ಏನು ಮಾಡಬೇಡ್ರಿ. ಯಾವುದು ನಿಮಗೆ ಭಯ ಪಡಿಸುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ರಿಸಲ್ಟಾ, ಎಕ್ಸಾಮಾ, ಯಾವ್ದು ಭಯ ಪಡಿಸೋದು ಅದನ್ನು ನೆನೆಸ್ಕೊಳ್ರಿ. 1 ಸೆಕೆಂಡ್ ಮುಗೀತು. ಬೇಡಪ್ಪ, ಓದೋಣ, ಆಮೇಲೆ ಅದ್ರ ಬಗ್ಗೆ
ಅದನ್ನು ಯೋಚನೆ ಮಾಡಿದ್ರೇ ಈ ಲೆವೆಲಿಗೆ ನಂಗೆ ಹೆದರಿಕೆ ಆಗ್ತಿದೆ. ಇನ್ನು ಆ ದಿವಸ ರಿಸಲ್ಟ್ ದಿವಸ ಬಂದರೆ ಹೇಗೆ? ಬೇಡ, ಒಳ್ಳೆ ರಿಸಲ್ಟ್ ಬೇಕು ಅಂದರೆ ನಾನು ಇವಾಗ ಓದಬೇಕು. ಹೌದಾ? ಆ ಭಯ ನಿಮ್ಮೊಳಗಿರಬೇಕು. ಆ ಭಯ ಪ್ರೆಷರೈಸ್ ಆಗಬಾರ್ದು, ಆದರೆ ಅದು ನಿಮ್ಮನ್ನು ಮೋಟಿವೇಟ್ ಮಾಡೋ ಹಾಗಿರಬೇಕು. ಓಕೆ, ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಆ ಭಯ ಯಾಕಿರ್ಬೇಕು ಗೊತ್ತಾ? ಸ್ವಲ್ಪ ಮಟ್ಟಿಗೆ ಇರಲೇಬೇಕು. ಅದೇನು ಮಾಡುತ್ತೆ, ನಿಮ್ಮಲ್ಲಿ ಇರ್ತಕ್ಕಂಥ ಆಲಸ್ಯನ ತಡೆಯೋದಕ್ಕೆ ಅದೊಂದು ಒಳ್ಳೆ ಅಸ್ತ್ರ. ಹಂಗಂತೇಳಿ ಆ ಒಂದು ಭಯನೇ ನೀವು ಕಂಟಿನ್ಯೂ ಮಾಡಬಾರ್ದು. ಯಾವ ಟೈಮಿಗೆ ಆಲಸ್ಯ ಬರುತ್ತಲ್ಲ ಆ ಟೈಮಿಗೆ ಅಷ್ಟೇ ನೆನಪು ಮಾಡ್ಕೋಬೇಕು. ಅಷ್ಟೇ, ಅದು ಅಸ್ತ್ರ ಆಗಿರಬೇಕು ಹೊರತು ಅದೇ ನಮ್ಮ ದೇಹ ತುಂಬ ತುಂಬಿರಬಾರ್ದು. ಭಯನೇ ಇತ್ತು ಅಂದರೆ ಭಯ ಏನು ಮಾಡುತ್ತೆ, ನಿಮಗೇನು ಮಾಡಲಿಕ್ಕೂ ಬಿಡಲ್ಲ, ಓದಲಿಕ್ಕೂ ಬಿಡಲ್ಲ, ಬರೀ ಟೆನ್ಷನ್ ಟೆನ್ಷನ್ ಟೆನ್ಷನ್, ಅದರೊಳಗೆ ಟೈಮ್ನೆಲ್ಲ ಹರಣ ಮಾಡಿಬಿಡುತ್ತೆ. ಕಾಲಹರಣ ಅಂತಾರಲ್ಲ ಹಾಗೆ. ಓಕೆ, ಸೊ ಪಾಸಿಟಿವ್ ಆಗಿರಿ. ಖಂಡಿತ ನೀವು ಎಫರ್ಟ್ ಹಾಕ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ರಿಸಲ್ಟ್. ಅದನ್ನು ನೀವು ನಂಬಿ ಮಾಡಿ. ಓಕೆ, ಸರಿ, ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೆ NCERTಗಳ ಬಗ್ಗೆ ಆಯಿತು. ಓಕೆ, ಅರ್ಥ ಆಯ್ತಾ? ಇದು CBSE ಮಕ್ಕಳಿಗೆ SSLC ಮಕ್ಕಳಿಗೆ ಇಬ್ಬರಿಗೂ ನಾನು ಹೇಳ್ತಿರೋದು. ಹಾಗೆ ನಿಮಗೆ SSLC ಮಕ್ಕಳಿಗೆ ಆಗಲಿ CBSE ಮಕ್ಕಳಿಗೆ ಆಗಲಿ ಡಿಫ್ರೆನ್ಸ್ ಆಗಿ ನಾನು ಹೇಳ್ತಿಲ್ಲ, ಇಬ್ಬರಿಗೂ ಎಲ್ಲವನ್ನು ಸೇಮ್ ಹೇಳ್ತಿರೋದು. CBSE ಮಕ್ಕಳಂತ ಬಂದಾಗ ನಿಮಗೆ ಗೊತ್ತೇ ಇದೆ, ಸ್ಯಾಂಪಲ್ ಪೇಪರ್ ಆಲ್ರೆಡಿ ನಿಮಗೆ ಸಿಗ್ತಾನೆ ಇದೆ. ಹೌದಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಅದ್ರ ಜೊತೆಗೆ ಸ್ಯಾಂಪಲ್ ಪೇಪರ್ಸು. ಸೊ ಸಾಲ್ವ್ ಮಾಡ್ತಾ ಹೋಗಿ. ನಿಮಗೆ ಖಂಡಿತ ಯಾವ ರೀತಿ ಅಂದರೆ ನಿಮಗೇನು ಭಯ ಇದರಿಂದ ಶುರುವಾಗೋದು. ಯಾವತ್ತೂ ನಾನು ಬೋರ್ಡ್ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ನನ್ನ ಜೀವನದೊಳಗೆ, ಫಸ್ಟ್ ಟೈಮು. ಹೆಂಗಿರ್ತದೋ ಏನೋ, ಎಲ್ಲ ಇಷ್ಟು ದಿವಸ ಏನು ಎಕ್ಸಾಮ್ ಬರೆದಿರಲ್ಲ ಅದೇ ರೀತಿಯೇ ಇರುತ್ತೆ. ಅವಶ್ಯಕತೆ ಏನೂ ಇಲ್ಲ ಹೆದರೋದು. ನಿಮಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದೇ ಭಯ. ಹೌದಾ? ಸೊ ಆ ವಾತಾವರಣ ಹಾಗೆ ನಿಮಗೆ ಭಯ ಹುಟ್ಟಿಸ್ತದೆ. ಹೌದಾ? ಸೊ ಡಿಫ್ರೆಂಟಾಗಿ ಸೆಂಟರ್ಸ್ಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಭಯ ಹುಟ್ಟಿಸ್ಬೋದು. ಭಯ ಪಡೋ ಅವಶ್ಯಕತೆ ಇಲ್ಲ. ಸ್ಕೂಲ್ ಬದಲು ಸೆಂಟರ್ಸ್ಗಳಿಗೆ ಹೋಗ್ತೀರಿ. ಹೌದಾ? ಸೊ ಅಲ್ಲಿ ಎಲ್ಲೇ ಹೋಗ್ರಿ ಎಕ್ಸಾಮ್ ಅಂತರೂ ಬರೀತೀರಿ. ಅಲ್ಲಿ ಭಯ ಇಲ್ದಂಗೆ ಎಕ್ಸಾಮ್ ಬರೀಬೇಕು ಅಂದರೆ ನಿಮಗೆ ಹಿಂದೆ ತಯಾರಿ ಇರಬೇಕು ಅಷ್ಟೇ. ಓಕೆ, ಸರಿ. ಈಗ ನೆಕ್ಸ್ಟು ಎರಡನೇದೇನು ಗೊತ್ತಾ? ನಾನು ಹೇಳಿದ್ನಲ್ಲ ಆಲ್ರೆಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದಾಗ ನಿಮಗೆ ಏನು ಗೊತ್ತಾಗ್ತದೆ, ನಿಮ್ಮ ಸ್ಟ್ರೆಂಗ್ತ್ ಹಾಗೆ ವೀಕ್ನೆಸ್ಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಈಗ ಯಾವ ಕಾನ್ಸೆಪ್ಟ್ ಅಥವಾ ಯಾವ ಚಾಪ್ಟರ್, ಯಾವ ಪ್ರಶ್ನೆಗಳು ನಿಮಗೆ ವೀಕ್ನೆಸ್ ಆಗಿ ಕಾಡ್ತಿದೆಯಲ್ಲ ಅದನ್ನು ಟಾರ್ಗೆಟ್ ಮಾಡಿರಿ. ಏನು ಟಾರ್ಗೆಟ್ ಮಾಡೋದು ಅಂದರೆ ಸಿಂಪಲ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರಿ, ವರ್ಕ್ ಮಾಡಿರಿ ಅಂತ ಅರ್ಥ. ಸಾಲ್ವ್ ಮಾಡ್ತಾ ಹೋಗ್ರಿ ಪ್ರಶ್ನೆಗಳನ್ನು. ಅದೇ ರೀತಿ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಅದೇ ಅಂತ ಇಟ್ಕೊಳ್ರಿ. ಅದರಲ್ಲಿ ನಿಮಗೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಕಷ್ಟ ಅನ್ನಿಸ್ತಿದೆ, ಪರ್ಟಿಕ್ಯುಲರ್ ಆಗಿ ಒಂದು ಯಾವುದಾದ್ರೂ ಒಂದು ಕಾನ್ಸೆಪ್ಟಲ್ಲಿ. ಹೌದಾ? ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಆಗಿರಬಹುದು ಅಥವಾ ವಾಲ್ಯೂಮ್ ಆಫ್ ಕೋನ್ ಆಗಿರಬಹುದು, ಯಾವುದನ್ನೇ ಆಗಲಿ. ಓಕೆ, ಸೊ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಆಗಿರಬಹುದು, ಅಂದರೆ ವಾಲ್ಯೂಮ್ಗಳ ಮೇಲೆ ಬರುವಂಥ ಈ ಕ್ವಶನ್ಸ್ಗಳಾಗಿರ್ಬೋದು, ಸರ್ಫೇಸ್ ಏರಿಯಾ ಮೇಲೆ ಬರುವಂಥ ಪ್ರಶ್ನೆಗಳಾಗಿರ್ಬೋದು. ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ಅಂತ ಅಂದರೆ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋದು ಅಂದ್ರೆ ಏನು, ಆ ಕಾನ್ಸೆಪ್ಟ್ ರಿಲೇಟೆಡ್ ಪ್ರಶ್ನೆಗಳನ್ನು ಜಾಸ್ತಿ ತೆಗೀರಿ, ಜಾಸ್ತಿ ಕ್ವಶನ್ಸ್ಗಳನ್ನು ಹೆಚ್ಚು ಸಾಲ್ವ್ ಮಾಡ್ತಾ ಹೋಗ್ರಿ. ನಿಮಗೆ ಭಯ ಅನ್ನೋದು ಉಳಿಯಲ್ಲ. ಯಾವುದು ನಮಗೆ ಹೆದರಿಸ್ಲಿಕ್ಕೆ ಬರುತ್ತಲ್ಲ ಅದನ್ನೇ ನಾವೇನು ಮಾಡಿಬಿಡ್ಬೇಕು, ನಮ್ಮ ಅಸ್ತ್ರ ಆಗಿ ಬಳಸ್ಕೋಬೇಕು. ಅರ್ಥ ಆಯ್ತಾ? ಸೊ ನಾನು ಹೇಳೋದು ನಿಮಗೆ ಪಾಯಿಂಟನ್ನು ನೀವು ಅಕ್ಸೆಪ್ಟ್ ಮಾಡಿದ್ದೀರಾ, ಕ್ಯಾಚ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾವುದು ನಿಮಗಿಲ್ಲಿ ವೀಕ್ನೆಸ್ ಆಗಿ ಕಾಡ್ತಿದೆನೋ ಅದನ್ನೇ ನಿಮ್ಮ ಅಸ್ತ್ರ ಆಗಿ ಮಾಡ್ಕೊಳ್ಳೋದು ಹೇಗೆ, ಜಾಸ್ತಿ ಅದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದ್ರಿಂದ. ಓಕೆ, ಸರಿ. ಈಗ ವೀಕ್ನೆಸ್ನ ಹೇಗೆ ಟಾರ್ಗೆಟ್ ಮಾಡೋದು ಅಂತ ನಿಮಗೆ ಅರ್ಥ ಆಯಿತು. ಓಕೆ, ಈಗ ನೆಕ್ಸ್ಟು ಪ್ರಾಕ್ಟೀಸ್ ಕನ್ಸಿಸ್ಟೆಂಟ್ಲಿ. ಪ್ರಾಕ್ಟೀಸ್ ಕನ್ಸಿಸ್ಟೆಂಟ್ಲಿ ಅಂದ್ರೇನು ನೋಡಿ. ಈ ಮೋಟಿವೇಶನ್ಗೆ ಈ ಒಂದು ಡಿಸಿಪ್ಲಿನಿಗೆ ಏನು ಡಿಫ್ರೆನ್ಸ್ ಗೊತ್ತಾ? ಮೋಟಿವೇಶನ್ ತಕ್ಷಣಕ್ಕೆ ನಿಮಗೆ ಎಮೋಷನ್ನ ಕ್ರಿಯೇಟ್ ಮಾಡುತ್ತೆ. ನಾನು ನಿಮಗೆ ಚೆನ್ನಾಗಿ ಮೋಟಿವೇಟ್ ಮಾಡ್ತಿದ್ದೀನಿ ನೋಡ್ರಿ, ಹಾಗೆಲ್ಲ ಆಯಿತು ಹಿಂಗೆ ಅಂದರೆ ಹೌದು ನಾನು ಇವಾಗ ಓದಬೇಕು, ಇವಾಗಲೇ ಓದ್ಬಿಡ್ತೀನಿ, ಅವಾಗ ಕುತ್ಕೊಂಡು ಓದ್ಬೋದು ನೀವು. ಆದರೆ ಸ್ವಲ್ಪ ಹೊತ್ತಾದಮೇಲೆ ಏನಾದರೂ ಬೇರೆ ಯಾವುದಾದ್ರೂ ವಿಷಯಗಳಿಂದ ಯಾರೋ ಕರೆದ್ರು, ಮಾತಾಡಿಸಿದ್ರು ಅಥವಾ ಮೊಬೈಲ್ ನೋಡಿದ್ರಿ, ಡಿಸ್ಟ್ರಾಕ್ಟ್ ಆದ್ರೆ ಹೋಯ್ತಾ ಮೋಟಿವೇಶನ್. ಆದರೆ ನಿಮ್ಮಲ್ಲೇ ಇರ್ತಕ್ಕಂಥ ಡಿಸಿಪ್ಲಿನ್ ಏನಿರುತ್ತಲ್ಲ ಅದು ಮೋಟಿವೇಶನ್ನ ಸಹಿತ ಕೇಳಲ್ಲ. ಅದಕ್ಕೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ಯು ನೋ ನೀಡ್ ಎನಿ ಮೋಟಿವೇಶನ್, ಯು ವಿಲ್ ಮೋಟಿವೇಟ್ ಯುವರ್ ಸೆಲ್ಫ್. ಹಾಗಾಗಿ ಡಿಸಿಪ್ಲಿನ್ನ ಮೇಂಟೈನ್ ಮಾಡಿರಿ, ಅದೇ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಹಂತ ಹಂತವಾಗಿ. ಓಕೆ, ಸೊ ಒಂದು ಪರ್ಟಿಕ್ಯುಲರ್ ರೊಟೀನನ್ನು ಮೇಂಟೈನ್ ಮಾಡಿರಿ. ಯಾವಾಗಲೂ ಡಿಸಿಪ್ಲಿನು ರಿಸಲ್ಟ್ನ ತೊಗೊಂಬರುತ್ತೆ, ಮೋಟಿವೇಶನ್ ಎಮೋಷನ್ಸ್ನ ತೊಗೊಂಬರುತ್ತೆ.
ಅಂದರೆ ಏನು ಅರ್ಥ ಆಯ್ತಲ್ಲ? ಮೋಟಿವೇಶನು ತಾತ್ಕಾಲಿಕ. ಮೋಟಿವೇಶನ್ ಅಂದರೆ ಹೆಂಗೆ ಅಂದರೆ, ನಾನು ಒಮ್ಮೆ ಹೇಳಿದ್ದೆ, ನಿಮಗೆ ನೆನಪಿರ್ಬೋದು. ಮೋಟಿವೇಶನ್ ಹೇಗೆ ಅಂದರೆ ಸ್ನಾನ ಇದ್ದಂಗೆ. ಪ್ರತಿದಿನ ಮನುಷ್ಯ ಅಂದರೆ ಪ್ರತಿದಿನ ಸ್ನಾನ ಮಾಡ್ತಾನೆ, ಹೌದಾ? ಮೋಟಿವೇಶನು ಹಾಗೆ ಪ್ರತಿದಿನ ಇರಬೇಕು. ಆದರೆ ಡಿಸಿಪ್ಲಿನು ನಮ್ಮಲ್ಲೇ ಇರುವಂಥದ್ದು. ಡಿಸಿಪ್ಲಿನು ನಮ್ಮಲ್ಲೇ ಇರುವಂಥದ್ದು. ನಾವೇ ಅದನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಸೊ ಹಾಗಾಗಿ ಅದು ನಮ್ಮ ರೊಟೀನ್ ಆಗುತ್ತೆ. ಡಿಸಿಪ್ಲಿನ್ ಏನು ನಮ್ಮ ರೊಟೀನು, ನಮ್ಮ ದೈನಂದಿನ ಒಂದು ಭಾಗ. ಸೊ ಅದನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ಹೌದಾ? ಸೊ ಅದೇನು ಮಾಡುತ್ತೆ, ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಅಂದರೆ ಏನಿಲ್ಲ, ಡಿಸಿಪ್ಲಿನ್ ಆಗಿ ಇರೋದು ಅಷ್ಟೇ. ಸೊ ಇಷ್ಟು ಹೊತ್ತು ಓದೋದು, ಓಕೆ? ಸೊ ಇನ್ನೊಂದು ಹೇಳ್ತೀನಿ, ನೀವು ಪ್ರೆಷರೈಸ್ ಮಾಡ್ಕೋಬೇಡ್ರಿ. ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರಿ ಅಂತ ಹೇಳಿದೆ, ಆದರೆ ನೀವು ಓದಲಿಕ್ಕೆ ಅಂತ ಕೂತಾಗ ನಾನು 2 ತಾಸನಾಗ ಓದಬೇಕು, ನಾನು 2 ತಾಸನಾಗ ಇದನ್ನು ಕಂಪ್ಲೀಟ್ ಮಾಡಬೇಕು, 2 ತಾಸನ ಕಂಪ್ಲೀಟ್ ಮಾಡಬೇಕು, ಇದನ್ನೇ ಬೇಡ. ನೀವು 2 ತಾಸಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಎಸ್ಟಿಮೇಟ್ ಹಾಕ್ರಿ, ಆದರೆ ಓದಲಿಕ್ಕೆ ಕೂತಾಗ ಮರೆತು ಬಿಡ್ರಿ. 2 ತಾಸೋ 3 ತಾಸೋ 5 ತಾಸೋ ಅಲ್ಲಿ ಕಾನ್ಸೆಪ್ಟ್ನ ಪರ್ಫೆಕ್ಟ್ ಆಗೋ ತನಕ ನೀವು ಎದ್ದೇಳಬಾರ್ದು. ಅರ್ಥ ಆಯ್ತಾ? ಗಾಟ್ ಇಟ್? ಹಂಗಂತೇಳಿ ಮಿಡಿಲ್ನಾಗ ಎಳ್ಳೇಬಾರ್ದ ಅಂದರೆ ಹಂಗಲ್ಲ. ಫೋಕಸ್ ಮಾಡಿರಿ. ಯಾವುದನ್ನು ನೀವು ಇವತ್ತು ಕಲಿಬೇಕು ಅಂತ ನಿರ್ಧಾರ ಮಾಡಿರಲ್ಲ, ಅದನ್ನು ಕಲಿದೇ ಬಿಡಬೇಡ್ರಿ ಅಷ್ಟೇ. ಟೈಮ್ ಸ್ವಲ್ಪ ಹೆಚ್ಚಿಗೆ ತಗೊಳ್ಳಿ, ಓಕೆ? ಸೊ ನಾನು ಹೇಳಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾಕೆ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗಲಿ ಅಂತ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತುಂಬ ನಿಮಗೆ ಹೆಲ್ಪ್ಫುಲ್ ಇದೆ. ಒಂದು ಸ್ಟ್ರೆಂಗ್ತು, ವೀಕ್ನೆಸ್ ಬಗ್ಗೆ ತಿಳ್ಕೊತೀರಾ. ನಿಮಗೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ವಾತಾವರಣ ಕ್ರಿಯೇಟ್ ಆಗುತ್ತೆ ನೀವು ನೋಡಿ. ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಒಂದು ರೂಮಲ್ಲಿ ಕೂಡ್ರಿ, ಸ್ಟಾಪ್ ವಾಚ್ನ ಯೂಸ್ ಮಾಡಿರಿ, ಮೊಬೈಲ್ನ ಬಳಸಬೇಡ್ರಿ, ಸೀರಿಯಸ್ ಆಗಿ ಸ್ಟ್ರಿಕ್ಟ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ರಿ 3 ತಾಸು. ನಿಮಗೆ ಎಕ್ಸಾಮಿನೇಷನ್ನ ಆ ಒಂದು ಹವಾ ಏನಿರುತ್ತಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಳ್ರಿ. ಅದೇನು ಮಾಡುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ನಿಮ್ಮ ಮೈಂಡು ಮೆಂಟಲಿ ಪ್ರಿಪೇರ್ ಆಗ್ಲಿಕ್ಕೆ ಶುರು ಆಗ್ತದೆ. ಓ ಈ ರೀತಿ ಇರುತ್ತೆ ವಾತಾವರಣ, ಮುಗೀತು. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಭಯದ ಮಟ್ಟ ಕಡಿಮೆ ಆಗುತ್ತೆ. ಯಾಕೆಂದರೆ ನಿಮ್ಮ ಮೈಂಡು ಮೆಂಟಲಿ ಪ್ರಿಪೇರ್ ಆಗ್ತಿದೆ ಆಲ್ರೆಡಿ. ಎಕ್ಸಾಮಿನೇಷನ್ದು ಎನ್ವಿರಾನ್ಮೆಂಟ್ ಹೇಗಿರುತ್ತಲ್ಲ ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊತಿದ್ದೀರಾ. ಹಾಗಾಗಿ ನಿಮಗೆ ಭಯಕ್ಕೆ ಜಾಗ ಇರಲ್ಲ, ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇನಾ? ಈ ರೀತಿ ವಾತಾವರಣ ಇರುತ್ತಲ್ಲ, ಆರಾಮಾಗಿ ಸಾಲ್ವ್ ಮಾಡ್ತೀನಿ. ಅದ್ರ ಜೊತೆಗೆ ಕಾನ್ಸೆಪ್ಷಲ್ ವೈಸ್ ಹೋದಾಗ ಸ್ಟ್ರೆಂಗ್ತ್ ವೀಕ್ನೆಸ್ಗಳ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ತುಂಬ 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 ನಿಮಗೆ ಇದರಿಂದ ಇಂಟೆನ್ಷನಲಿ ಆಗಿರ್ಬೋದು, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಅಂತಾರಲ್ಲ, ಗೊತ್ತಿದ್ದು ಆಗುವಂಥದ್ದು ತುಂಬ, ಹೌದಾ? ಅಂದರೆ ಸ್ಟ್ರೆಂಗ್ತ್ ವೀಕ್ನೆಸ್ಗಳ ಬಗ್ಗೆ ತಿಳ್ಕೊಳ್ಳೋದು, ಕಾನ್ಫಿಡೆನ್ಸ್ ಲೆವೆಲು ಗೊತ್ತಿಲ್ಲದೆ ಕೂಡ ನಿಮಗೆ ಅದೊಂದು ಎಫೆಕ್ಟಿವ್ನೆಸ್ನ ತೊಗೊಂಬಂದು ಕೊಡುತ್ತೆ, ಓಕೆ? ಸೊ ಹಾಗಾಗಿ ಇದನ್ನು ಮೇಂಟೈನ್ ಮಾಡಿ, ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ, ಓಕೆ? ಇನ್ನೊಂದೇನು ಅಂದರೆ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ನಾನು ಆವಾಗಲೇ ಹೇಳಿದೆ ಡಿಸಿಪ್ಲಿನ್ ಅಂತ. ಡಿಸಿಪ್ಲಿನ್ ಏನು ಪ್ರತಿನಿತ್ಯ ಇರುತ್ತೆ. ಇವಾಗ ನಾನಿವತ್ತು 2 ತಾಸು ಓದಿದೆ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀನಿ, 2 ತಾಸು ಓದಿದೆ. ನಾಳೆ ಏನು ಮಾಡ್ತೀನಿ, ಸ್ವಲ್ಪ ಏನೋ ನನಗೆ ನಮ್ಮ ಮನೇಲಿ ಫಂಕ್ಷನ್ ಅದೇ, ಓಕೆ? ಅಥವಾ ಫ್ರೆಂಡ್ ಜೊತೆ ನಾನೆಲ್ಲೋ ಆಟ ಆಡ್ಲಿಕ್ಕೆ ಹೋಗ್ತಿದ್ದೀನಿ, ಓಕೆ? ಏನೋ ಒಂದು ಕಾರಣ ಏನಾದರೂ ಇರಲಿ, ನಾಳೆ ನನಗೆ ಓದ್ಲಿಕ್ಕಾಗಲಿಲ್ಲ, ಬಿಟ್ಬಿಟ್ರ? ಏನಾದರೂ ಬರಲಿ, ಎಷ್ಟೇ ಅಡ್ಡ ಬರಲಿ, ಅರ್ಧ ಗಂಟೆನಾದರೂ ಓದ್ರಿ, ಬಿಡಬೇಡ್ರಿ. ಎಕ್ಸಾಮ್ ಟೈಮಲ್ಲಿ ಬೇಸಿಕಲಿ ನೀವೆಲ್ಲೂ ಹೋಗಲ್ಲ ನಂಗೆ ಗೊತ್ತು. ಆದರೆ ಸಪೋಸ್ ನಿಮಗೆ ಒಂದು ವೇಳೆ ಬೇರೆ ಬೇರೆ ಕಾರಣದಿಂದ, ಯಾವುದೋ ಒಂದು ಕಾರಣದಿಂದ ಆ ಇಡೀ ದಿನ ಓದ್ಲಿಕ್ಕಾಗಲಿಲ್ವಾ, ಅರ್ಧ ಗಂಟೆನಾದರೂ ಓದ್ಬೋದಲ್ಲ? ಖಂಡಿತ ಮಾಡ್ಬೋದು. ಆ ಒಂದು ಕನ್ಸಿಸ್ಟೆನ್ಸಿ ಇಡ್ರಿ. ಅಂದರೆ ನಿಮಗೆ ನಿಮ್ಮ ಮೈಂಡ್ ಏನಿರುತ್ತಲ್ಲ ಅದು ಟ್ರೈನ್ ಆಗ್ತಾ ಇರ್ತದೆ ದಿನ, ಓಕೆ? ಆ್ಯಂಡ್ ಇನ್ನೊಂದು ತಿಳ್ಕೊಳ್ಳಿ, ಪ್ರತಿನಿತ್ಯ ನೀವು ಎಕ್ಸಾಮ್ ಟೈಮಲ್ಲಿ ಹೆಂಗಿರಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ, ಅಂದರೆ ಬೆಳಿಗ್ಗೆ ಬೇಗ ಏಳಬೇಕು ಅಥವಾ ರಾತ್ರಿ ಜಾಸ್ತಿ ಓದಬೇಕು, ಅದನ್ನು ಇವಾಗಲಿಂದನೇ ನೀವು ಅಳವಡಿಸ್ಕೊಳ್ತಾ ಬನ್ನಿ. ಅಂದರೆ ಏನು, ನಾವು ಯಾವುದನ್ನೇ ಆಗಲಿ 21 ದಿವಸ ತನಕ ಕಂಟಿನ್ಯೂಯಸ್ ಆಗಿ ಮಾಡಿದರೆ ಅದೇ ನಮ್ಮ ಅಭ್ಯಾಸ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಬೆಳಿಗ್ಗೆ ಬೇಗ ಹೇಳೋದು ಕಷ್ಟ, ಎಕ್ಸಾಮ್ ಮುಂದೆ ಬೇಗ ಹೇಳಬೇಡ್ರಿ, ಇವಾಗಲಿಂದನೇ ಬೇಗ ಹೇಳ್ತಾ ಬರ್ರಿ. ಹೆಂಗೆ ಅಂದರೆ ಪ್ರತಿನಿತ್ಯ ಮಿನಿಮಮ್ 20-22 ದಿವಸ ಹೀಗೆ ಮಾಡ್ತಾ ಬರ್ರಿ. ನಿಮಗೆ ಅಲಾರಾಮ್ ಅವಶ್ಯಕತೆಯೂ ಇಲ್ಲ, ಏನೂ ಇಲ್ಲ. ನೆಕ್ಸ್ಟ್ ನೀವೇ ಹೇಳ್ತೀರಾ, ಏಕೆಂದರೆ ಆ 21-22 ದಿವಸದೊಳಗೆ ನಿಮ್ಮ ಮೈಂಡ್ ಪೂರ್ತಿಯಾಗಿ ಅದೇ ಸಿಸ್ಟಮಿಗೆ ಸೆಟ್ ಆಗ್ತದೆ. ಇದನ್ನು ಎಕ್ಸಾಮ್ ಮುಂದೆ ಮಾಡ್ಲಿಕ್ಕೆ ಹೋದರೆ ಟ್ರಯಲ್ ಆ್ಯಂಡ್ ಎರರ್, ನಿದ್ದೆ ಒಂದು ದಿವಸ ಜಾಸ್ತಿ ಬರೋದು, ಒಂದು ದಿವಸ ಕಡಿಮೆ ಬರೋದು, ಹೌದಾ? ಏರುಪೇರು ಆಗ್ತಾ ಹೋಗ್ತದೆ. ಸೊ ಇವಾಗಲಿಂದನೇ ಅದನ್ನು ನೀವು ಸಿಸ್ಟಮ್ನ ನೀವು ಇಲ್ಲಿ ಹಾಕ್ತಾ ಬನ್ನಿ, ಬುನಾದಿ ಹಾಕ್ತಾ ಬರೋದು. ಅರ್ಥ ಆಗ್ತಿದ್ದದಾ? ಗಾಟ್ ಇಟ್? ಸರಿ. ಸೊ ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ,
ಹಾಗೆ ಗೈಡೆನ್ಸ್, ಸೀಕ್ ಗೈಡೆನ್ಸ್ ಅಂದರೆ ಏನು, ಯಾವಾಗ ನಿಮಗೆ ಗೈಡೆನ್ಸ್ನ ಅವಶ್ಯಕತೆ ಇರುತ್ತೋ ನಿಮ್ಮ ಟೀಚರ್ಸ್ಗಳನ್ನು ನೀವು ಭೇಟಿಯಾಗ್ಬೋದು. ಅಥವಾ ನಿಮಗೆ ಟೀಚರ್ಸ್ಗಳು, ನಿಮಗೆ ಅಷ್ಟೊಂದು ಟೈಮ್ ಇಲ್ವಾ ಟೀಚರ್ಸ್ನ ಭೇಟಿಯಾಗೋದು ಬೇಡವಾ, ಅದು ದೂರ. ಇವಾಗ ಟೀಚರ್ಸ್ಗಳನ್ನು ಭೇಟಿಯಾಗೋದೇ ದೂರ. ಯಾಕೆಂದರೆ ನಿಮಗೆ ಯಾವುದು ಅರ್ಥ ಆಗ್ತಿಲ್ವೋ ಅದನ್ನು ಕ್ಷಣ ಮಾತ್ರದೊಳಗೆ ನೀವು ತಿಳ್ಕೊತೀರಾ. ನಿಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ, ಹೌದಾ? ಸೊ ಗೂಗಲ್ಲು, ಇಂಟರ್ನೆಟ್ಗಳನ್ನು ಚೆನ್ನಾಗಿ ಬಳಸಿ. ಯಾವುದಕ್ಕೆ ಬಳಸಬೇಕು? ನಿಮ್ಮ ಸ್ಕೋರಿಂಗಿಗೆ ಬಳಸಬೇಕು. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಡಿಸ್ಟ್ರಾಕ್ಷನ್ ಆಗದೆ ಫೋಕಸ್ ಮಾಡಿ ಖಂಡಿತ ನೀವು ಓದಬಹುದು. ಓಕೆ, ಸೊ ನಾನು ತುಂಬ ಜನ ಮಕ್ಕಳಿಗೆ ಹೇಳ್ತಿದ್ದೆ, ಯಾವುದು ನಿಮಗೆ ಡಿಸ್ಟ್ರಾಕ್ಟ್ ಮಾಡ್ತದಲ್ಲ ಅದನ್ನು ದೂರ ಇಡ್ರಿ. ಮೊಬೈಲಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇನ್ನೊಂದು ಮತ್ತೊಂದು, ಆ ಗೇಮು ಈ ಗೇಮು ಕಿತ್ತಾಕ್ರಿ ಸದ್ಯಕ್ಕೆ, ಅನ್ಇನ್ಸ್ಟಾಲ್. ಯಾವುದೇ ಕಾರಣಕ್ಕೂ ಮನಸ್ಸು ಗಟ್ಟಿ ಮಾಡಬೇಕು ಇವಾಗ ಸದ್ಯ ನಾನು ಇದ್ರ ತಂಟೆಗೆ ಹೋದರೆ ಇದು ಏನು ಮಾಡುತ್ತೆ? ಮಾರ್ಕ್ಸಿನ ಬುಡ ಮೇಲೆ ಮಾಡುತ್ತೆ, ಹೌದಾ? ಅದಕ್ಕೆ ಇದ್ರ ಸಹವಾಸ ಬೇಡ ಸದ್ಯಕ್ಕೆ, ಬೇಡ, ನೀನು ಮೊಬೈಲ್ ಒಳಗೆ ಇರಬೇಡ ನಡಿ ಅಂಥೇಳಿ ಕಿತ್ತಾಕ್ಬಿಡ್ರಿ ಅದನ್ನು. ಅದು ಇದ್ದಷ್ಟು ಏನು ಮಾಡ್ತದೆ, ಒಂದು 5 ನಿಮಿಷ ನೋಡೋಣ, ಸಾಕಾಯಿತು ಓದಿ ಸ್ವಲ್ಪ ನೋಡೋಣ ಇನ್ಸ್ಟಾಗ್ರಾಮ್ ಅಂಥೇಳಿ ಓಪನ್ ಮಾಡ್ತೀರಾ, ನೀವು ಹಿಂಗೆ ಸ್ಕ್ರೋಲ್ ಮಾಡ್ತೀರಾ, ಅದು ಅರ್ಧ ಗಂಟೆ ಆದರೂ ಮುಗ್ದಿರಲ್ಲ, 1 ತಾಸಾದರೂ ಮುಗ್ದಿರಲ್ಲ. ಸೊ ನಮಗೆ ಓದಲಿಕ್ಕೆ ಕೂತಾಗ ಇಷ್ಟು ಹೊತ್ತು ನಾನು ಇಷ್ಟು ಪ್ರಯತ್ನ ಮಾಡಿ ಓದ್ತಿದ್ದೀನಿ, ಇನ್ನೂ ಇಷ್ಟೇನಾ ಆಗಿರೋದು ಟೈಮು ಅಂತ ಅನಿಸ್ತದೆ, ಹೌದಾ? ಆದರೆ ನೀವು ಸ್ಕ್ರೋಲಿಂಗಿಗೆ ಕೂತಾಗ ಮಧ್ಯಾಹ್ನ 1ಕ್ಕೆ ಕೂತು 5 ಗಂಟೆಗೆ ಎದ್ದೇಳೋದ್ರಲ್ಲಿ ಸ್ಕ್ರೋಲಿಂಗ್ ಮುಗಿಸಿ ನೀವಿನ್ನೂ ಸ್ಕ್ರೋಲೇ ಮಾಡ್ತಿರ್ತೀರಿ, ಅದು ಇದು ನೋಡ್ತಿರ್ತೀರಿ. ನೀವು 5 ಅಲ್ಲ 6 ತಾಸು ಕೂತ್ರೂ ನಿಮಗೆ ಗೊತ್ತಾಗಲ್ಲ. ಅಯ್ಯೋಯ್ಯೋ ಇಷ್ಟೊತ್ತಾಯ್ತಾ ಟೈಮು, ಗೊತ್ತೇ ಆಗಲಿಲ್ಲಲ್ಲ, ಎದ್ದ ಮೇಲೆ ಅನ್ಸೋದದು, ಹೌದಾ? ಸೊ ಅದಕ್ಕೆ ಟೈಮ್ನೆಲ್ಲ ಹಾಳು ಮಾಡಬೇಕು ಅಂದರೆ ಆ ಒಂದು ಆ್ಯಪ್ಸ್ಗಳನ್ನು, ಡಿಸ್ಟ್ರಾಕ್ಷನ್ ಮಾಡುವಂಥ ಆ್ಯಪ್ಸ್ಗಳನ್ನು ನೀವು ಇಟ್ಕೋಬೇಕು. ಇಲ್ಲ ಬಿಟ್ಟು ಹಾಕ್ಬಿಡಿ ಸದ್ಯಕ್ಕೆ. ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನಿಮಗೆ ಹೇಳ್ತಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಆಲ್ಸೋ ಡೂ ಇಟ್, ಹೌದಾ? ಸೊ ಹಾಗಾಗಿ ನಿಮಗೆ ಯಾವುದು ಮುಖ್ಯ ನೀವೇ ಡಿಸೈಡ್ ಮಾಡಿರಿ. ನೀವು ಡಿಸ್ಟ್ರಾಕ್ಷನ್ ಆದರೂ ಪರವಾಗಿಲ್ಲ, ಹೆಂಗೋ ಒಂದು ಓದ್ಕೊಂಡು ಹೋಗ್ತೀನಿ ಅಂದರೆ ಅದು ನಿಮ್ಮ ಮೇಲೆ ಡಿಪೆಂಡು. ಇಲ್ಲ, ಒಳ್ಳೆ ಸ್ಕೋರ್ ಮಾಡಬೇಕು, ನನ್ನ ಸಂಕಲ್ಪ ದೃಢ ಇದೆ, ನಾನು ಒಳ್ಳೆ ಸ್ಕೋರ್ ಮಾಡಬೇಕು, ಅದಕ್ಕೆ ನನಗಿದು ಬೇಡ, ಇದು ಸೆಕೆಂಡ್ರಿ ನನಗೆ, ಹೌದಾ? ತೆಗೆದುಬಿಡ್ರಿ, ಮೊಬೈಲ್ನ ಜಾಸ್ತಿ ಉಪಯೋಗಿಸ್ಬೇಡ್ರಿ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಡಿಸ್ಟ್ರಾಕ್ಷನ್ ಆಗಬಾರ್ದು, ಮೈಂಡು ತುಂಬ ಕಾಮಾಗಿರಬೇಕು. ಅಂದರೆ ನಾನು ತುಂಬ ಜನ ಮಕ್ಕಳಿಗೆ ಇದನ್ನೇ ಹೇಳೋದು, ಇವಾಗಲೂ ಕೂಡ ಇದನ್ನೇ ಹೇಳೋದು, ಮೆಡಿಟೇಷನ್, ಫಿಸಿಕಲ್ ಆ್ಯಕ್ಟಿವಿಟಿ. ಈ ಫಿಸಿಕಲ್ ಆ್ಯಕ್ಟಿವಿಟಿ ಏನು ಮಾಡ್ತದೆ ಗೊತ್ತಾ? ನಮ್ಮ ಬ್ರೇನನ್ನು ಕಾಮಾಗಿ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಪುಷ್ಟೀಕರಣ, ಎನ್ರಿಚ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ನೀವು ಒಂದೇ ಕಡೆ ಕೂತಿದ್ರೆ ಓಕೆ, ನಿಮ್ಮ ಬ್ರೈನ್ ಕೂಡ ಹಾಗೆ ಇರ್ತದೆ. ಅದೇ ಎದ್ದು ನೀವು ಎಕ್ಸಸೈಸ್ ಮಾಡಿದಾಗ ನಿಮ್ಮ ಬ್ರೈನಲ್ಲಿ ನಾವು ಏನಂತ ಹೇಳ್ತೀವಿ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಡೊಪಮೈನ್ಸ್ಗಳು ಕ್ರಿಯೇಟ್ ಆಗ್ತವೆ. ಓಕೆ, ಪ್ಲೆಷರ್ ಕ್ರಿಯೇಟ್ ಆಗುತ್ತೆ, ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಇದೆಲ್ಲ ಏನು ನಮ್ಮ ಬ್ರೈನಿಗೆ ಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರಬೇಕು. ಕೆಲವು ಹೊತ್ತು ನಿಮಗೆ ಓದಿ ಸಾಕಾಯ್ತಾ, ಸ್ವಲ್ಪ ಎಕ್ಸಸೈಸ್ ಮಾಡಿರಿ, ಇಲ್ಲ ವಾಕಿಂಗ್ ಮಾಡಿರಿ. ಓಕೆ, ನಿಮಗೆ ಯಾವುದು ಮಾಡ್ಬೇಕನ್ಸುತ್ತೋ, ಒಟ್ ಫಿಸಿಕಲಿ ಯು ಶುಡ್ ಬಿ ಆ್ಯಕ್ಟಿವ್, ಅದನ್ನು ಮಾಡ್ತಾ ಹೋಗ್ರಿ, ಮತ್ತೆ ಆರಾಮಾಗ್ತೀರಾ ನೀವು. ಅರ್ಥ ಆಯ್ತಾ? ಫಿಸಿಕಲಿ ಆ್ಯಕ್ಟಿವ್ ಅಂದರೆ ಏನು, ನಿಮ್ಮ ಕೈ ಕಾಲು ಬಗ್ಗಿ ಎದ್ದು ಮಾಡೋದು, ಇನ್ನೆಲ್ಲ ಮಾಡಿದರೆ ವಾಟ್ ವಿಲ್ ಹ್ಯಾಪನ್, ಆ ಒಂದು ಫಿಸಿಕಲ್ ಎಕ್ಸಸೈಸಿಂದ ಫಿಸಿಕಲ್ ಆಗಿ ನೀವೇನು ಮಾಡ್ತಿದ್ದೀರಿ, ಫಿಸಿಕಲ್ ಅಂದರೆ ಏನು, ಕೈ ಕಾಲು ಎಲ್ಲವನ್ನ ಯೂಸ್ ಮಾಡಿ ನಾವು ಒಂದೇ ಕಡೆ ಕೂತಿರ್ತೀರಲ್ಲ, ಓದ್ತಿರ್ತೀರಿ, ಮೆಂಟಲಿ ಅಷ್ಟೇ ನೀವು ವರ್ಕ್ ಮಾಡ್ತಿರ್ತೀರಿ. ಫಿಸಿಕಲಿ ವರ್ಕ್ ಮಾಡೋದು ಯಾವಾಗ, ಕೈ ಕಾಲುಗಳನ್ನು ಆಡಿಸೋದು, ಫಿಸಿಕಲಿ ಎಕ್ಸಸೈಸ್ ಮಾಡೋದು ಮಾಡಿದಾಗ. ಅರ್ಥ ಆಯ್ತಾ? ಇದರಿಂದ ನಿಮ್ಮ ಬ್ರೈನಿಗೆ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಮೆಮೊರಿ ಕೂಡ ನಿಮಗೆ ಚೆನ್ನಾಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಓಕೆ, ಸರಿ. ಆಮೇಲೆ ಮೆಡಿಟೇಷನ್ ಮಾಡಿ, ಇದು ತುಂಬ 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 ಇಂಪಾರ್ಟೆಂಟ್. ಮೆಡಿಟೇಷನ್ ಅಂದರೆ ಏನು, ಎಂಥದ್ದು ಇಲ್ಲ, ಕಣ್ಮುಚ್ಕೊಳ್ಳಿ, ನಿಮ್ಮ ಉಸಿರಾಟ ಏನಿರುತ್ತಲ್ಲ ಅದ್ರ ಮೇಲೆ ಧ್ಯಾನ ಮಾಡಿ. ನಾರ್ಮಲ್ ಆಗಿ ಬ್ರೀತಿಂಗ್ ಪ್ರಾಸೆಸ್ ಏನಿರುತ್ತದಲ್ಲ ಅದನ್ನು ಕಣ್ಣು ಮುಚ್ಕೊಂಡು ಅದ್ರ ಬಗ್ಗೆ ನೀವು ಗಮನ ಕೊಡೋದು ಅಷ್ಟೇ. ಅರ್ಥ ಆಯ್ತಾ? ಇದನ್ನು 5ರಿಂದ 10 ನಿಮಿಷ ಮಾಡ್ಬೋದು ದಿನ, ಖಂಡಿತ ಮಾಡ್ಬೋದು. ಖಂಡಿತ ಅಂದರೆ ಖಂಡಿತ ಮಾಡ್ಬೋದು. ಇಡೀ 24 ಗಂಟೆ ಒಳಗೆ ನಮಗೆ 10 ನಿಮಿಷ ಸಿಗಲ್ಲ ಅಂದರೆ ಅದು ನಮ್ಮ ಮನಸ್ಥಿತಿ ಅಷ್ಟೇ, ಹೌದಾ? ನಮಗೆ ಯಾವುದು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕೆ ನಾವು ಖಂಡಿತ ಜಾಗ ಕೊಡ್ತೀವಿ. ನಮಗೆ ಇಂಪಾರ್ಟೆಂಟ್ ಯಾವಾಗಲ್ವೋ ಅವಾಗ ಅದು 5 ನಿಮಿಷ ಆಗಲಿ 10 ನಿಮಿಷ ಆಗಲಿ ನಾವು ಕೊಡೋದಿಲ್ಲ, ಅದಕ್ಕೇನು ಇಂಪಾರ್ಟೆನ್ಸ್ ಕೊಡಲ್ಲ. ಅದೇ ಅದು 2 ತಾಸು 3 ತಾಸು ಕೆಲಸನೇ ಇರಲಿ,
ನಮಗೆ ಯಾವಾಗ ಇಂಪಾರ್ಟೆಂಟ್ ಆಗುತ್ತೋ ಅವಾಗ ನಾವು ಏನೇ ಕೆಲಸ ಇದ್ರೂ ಬಿಟ್ಟು ಮಾಡ್ತೀವಿ. ಹಾಗೆ ಇದಕ್ಕೂ ಕೂಡ ಅಷ್ಟೇ, ಮೆಡಿಟೇಟ್ ಮಾಡೋದು 5ರಿಂದ 10 ನಿಮಿಷ ಮಿನಿಮಮ್ ಅಥವಾ 15 ನಿಮಿಷ. ಹಾಗೆ ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಒಂದು ಇಂಪಾರ್ಟೆಂಟ್ ಭಾಗ ಆಗಿ ಮಾಡ್ಕೊಳ್ಳಿ. ಯಾವಾಗ ನಿಮಗೆ ಓದಿ ಸ್ಟ್ರೇನ್ ಅಂತ ಯಾವಾಗ ಅನ್ಸುತ್ತಲ್ಲ ಅವಾಗ ನೀವು ಖಂಡಿತ ಇದನ್ನು ಉಪಯೋಗಿಸ್ಬೋದು. ಗಾಟ್ ಇಟ್? ಸರಿನಾ? ಸೊ ಹಾಗೆ ಗೈಡೆನ್ಸ್ ಬಗ್ಗೆ ನಾನು ಹೇಳಿದೆ. ನಿಮಗೆ ಎಲ್ಲೇ ಯಾವುದೇ ವಿಷಯ ನಿಮಗೆ ಸ್ಟ್ರಕ್ ಆದರೂ ಕೂಡ ನೀವೇನು ಮಾಡಬೇಕು, ತಕ್ಷಣ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಇದನ್ನೆಲ್ಲ ಬಳಸಿದರೆ, ಈ ಒಂದು ವಿಷಯಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ, ಇದನ್ನು ಫಾಲೋ ಮಾಡ್ತಾ ಹೋದರೆ ಖಂಡಿತ ನೀವು ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ ಮಕ್ಕಳೇ. ಓಕೆ, ಸೊ ಯಾವುದನ್ನಾದರೂ ನಾವು ಸಾಧಿಸಬೇಕು ಅಂದರೆ ಯಾವುದು ಸುಲಭವಾಗಿ ಸಿಗಲ್ಲ. ಸ್ವಲ್ಪ ಮಟ್ಟಿಗಾದರೂ ನಮ್ಮ ಪ್ರಯತ್ನ ಇರಲೇಬೇಕು, ಹೌದಾ? ಸೊ ಅದು ನಿಮಗೆ ಆಗಲಿ, ನನಗೆ ಆಗಲಿ, ಇನ್ಯಾರಿಗೇ ಆಗಲಿ, ಯಾರಿಗೇ ಆಗಲಿ ಅದು. ಸೊ ಯಾವುದು ಕೂಡ ಸಕ್ಸಸ್, ಯಾವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಗ್ಯಾರಂಟಿಡ್ ಅಲ್ಲ. ಎಲ್ಲಿವರೆಗೂ ಹಾರ್ಡ್ ವರ್ಕ್ ಎಲ್ಲಿವರೆಗೂ ಮಾಡಲ್ಲೋ ಅಲ್ಲಿವರೆಗೂ. ದೇರ್ ಈಸ್ ನೋ ಶಾರ್ಟ್ಕಟ್ ಫಾರ್ ಸಕ್ಸಸ್. ಅದು ಹಿಂದೆನೂ ಇಲ್ಲ, ಇವತ್ತೂ ಇಲ್ಲ, ಮುಂದೆನೂ ಬರಲ್ಲ. ಅದು ಶಾರ್ಟ್ಕಟ್ ಅನ್ನುವಂಥದ್ದು ಸಕ್ಸಸ್ಸಿಗೆ ಮಾತ್ರ ಯಾವತ್ತೂ ಅಪ್ಲೈ ಆಗಲ್ಲ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆಂಟ್ನ ಬೂಸ್ಟ್ ಮಾಡೋದು ಯಾವುದು ಅಂದರೆ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು, ಹೌದಾ? ಸೊ ಯಾವಾಗ ನೀವು ಕಾನ್ಸೆಪ್ಷುವಲ್ ವೈಸು ಸ್ಟ್ರಾಂಗ್ ಆಗಿರ್ತೀರಲ್ಲ, ಅದೇ ನಿಮ್ಮನ್ನು ಕಾನ್ಫಿಡೆನ್ಸ್ ಲೆವೆಲ್ನ ಬೂಸ್ಟ್ ಮಾಡೋದಕ್ಕೆ ಅದೊಂದೇ ಸಾಕು, ಬೇರೆ ಏನೂ ಬೇಡ. ಓಕೆ, ಹಾಗೆ ಪರೀಕ್ಷೆ ಬಗ್ಗೆ ಭಯ ಬೇಡ. ಭಯ ನಿಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗುತ್ತೆ ಹೊರತು ನಿಮಗೇನು ಮಾಡೋದಕ್ಕೆ ಬಿಡಲ್ಲ. ಆಲ್ ರೈಟ್? ಸೊ ಬಿ ಮೋಟಿವೇಟೆಡ್, ಬಿ ಪಾಸಿಟಿವ್. ಪರೀಕ್ಷೆ ಬಗ್ಗೆ ಭಯ ಇಟ್ಕೊಳ್ದೆ ನಾನು ಹೇಳಿದ್ದು ಈ ಒಂದು ಕೆಲವು ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ ವೆಲ್. ಓಕೆ, ಸೊ ಇಷ್ಟು ಹೇಳ್ತಾ ಮಕ್ಕಳೇ, ನಿಮ್ಮ ಪ್ರಯತ್ನ ಇಷ್ಟೆಲ್ಲ ಹೇಳಿದ್ದೀನಿ, ಆದರೆ ನಿಮ್ಮ ಸ್ಕೋರ್ ಏನಿದೆ ಅಲ್ಲ ಅದು ನಿಮ್ಮ ಕೈಯಲ್ಲೇ ಇರೋದು. ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೀವು ಹಾಕುವಂಥ ಪ್ರಯತ್ನ, ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಕಾನ್ಫಿಡೆನ್ಸ್, ನಿಮ್ಮನ್ನು ನೀವು ನಂಬೋದು, ಇವೆಲ್ಲವೂ ನಿಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗೋದು. ಇದನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಸೊ ನೀವೆಲ್ಲ ಒಳ್ಳೆ ಸ್ಕೋರ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಚೆನ್ನಾಗಿ ಪ್ರಿಪೇರ್ ಆಗಿ, ಯು ಜಸ್ಟ್ ರಾಕ್ ಇಟ್ ಆ್ಯಂಡ್ ಶೇಕ್ ಇಟ್ ಅಷ್ಟೇ. ಓಕೆ, ಸೊ ಪರೀಕ್ಷೆನ ನಾವು ಹೆದರಿಸ್ಬಿಡ್ಬೇಕು, ಅಲ್ಲಾಡಿಸ್ಬೇಕು. ಪರೀಕ್ಷೆ ನಮಗೇನು ಮಾಡಬಾರ್ದು. ಓಕೆ, ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ನಡೆಸಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಮತ್ತೆ ಮುಂದಿನ ನೆಕ್ಸ್ಟ್ ವಿಡಿಯೋಲಿ ನಾವು ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್. ಹ್ಯಾವ್ ಎ ಗ್ರೇಟ್ ಡೇ. ಧನ್ಯವಾದಗಳು.